ಓಂ ನಮಃ ಶಿವಾಯ. ನಮಸ್ಕಾರ ಸ್ನೇಹಿತರೆ, ನಿಮ್ಮೆಲ್ಲರಿಗೂ ಕಾರ್ತಿಕ ಪುರಾಣ 12ನೇ ಅಧ್ಯಾಯಕ್ಕೆ ಸ್ವಾಗತ. ವಸಿಷ್ಠ ಮಹಾಋಷಿ ಜನಕ ಮಹಾರಾಜನೊಂದಿಗೆ ಹೀಗೆ ಹೇಳಿದರು. ಮಹಾರಾಜ, ಕಾರ್ತಿಕ ಮಾಸದಲ್ಲಿ ಕಾರ್ತಿಕ ಸೋಮವಾರದಂದು ಮಾಡುವಂಥ ದ್ವಾದಶಿ ವ್ರತದ ಬಗ್ಗೆ ಹಾಗೂ ಶಾಲಗ್ರಾಮ ಮಹಿಮೆಯ ಬಗ್ಗೆ ವಿವರಿಸುತ್ತೀನಿ ಕೇಳು. ಕಾರ್ತಿಕ ಸೋಮವಾರದಂದು ಮುಂಜಾನೆಯೇ ಎದ್ದು ಕಾಲಕೃತ್ಯಗಳನ್ನು ಮುಗಿಸಿಕೊಂಡು ನದಿಗೆ ಹೋಗಿ ಸ್ನಾನ ಆಚರಿಸಿ ಆಚಮನ ಮಾಡಬೇಕು. ಅದರ ನಂತರ ಶಕ್ತ್ಯಾನುಸಾರ ಬ್ರಾಹ್ಮಣನಿಗೆ ದಾನ ಕೊಟ್ಟು ಆ ದಿನವಿಡೀ ಉಪವಾಸ ಇದ್ದು ಸಂಜೆ ಶಿವಾಲಯದಲ್ಲಾಗಲಿ ವಿಷ್ಣು ಆಲಯದಲ್ಲಾಗಲಿ ದೇವರನ್ನು ಪೂಜಿಸಿ ನಕ್ಷತ್ರ ದರ್ಶನ ಮಾಡಿಕೊಂಡು ಅದರ ನಂತರ ಊಟ ಸೇವಿಸಬೇಕು. ಈ ರೀತಿ ಮಾಡಿದವರಿಗೆ ಸಕಲ ಸಂಪತ್ತು ಕಲಗುವುದಲ್ಲದೆ ಮೋಕ್ಷ ಕೂಡ ಪಡೆಯುತ್ತಾರೆ. ಕಾರ್ತಿಕ ಮಾಸದಲ್ಲಿ ಶನಿ ತ್ರಯೋದಶಿ ಬಂದರೆ ಈ ವ್ರತ ಆಚರಿಸಿದಾಗ 100 ಪಟ್ಟು ಫಲ ಸಿಗುತ್ತದೆ. ಕಾರ್ತಿಕ ಶುದ್ಧ ಏಕಾದಶಿಯ ದಿನ ಪೂರ್ಣ ಉಪವಾಸವಿದ್ದು ಆ ರಾತ್ರಿ ವಿಷ್ಣು ಆಲಯಕ್ಕೋಗಿ ಹರಿಯನ್ನು ಮನಸಾರೆ ಧ್ಯಾನಿಸಿ ಅವರ ಸನ್ನಿಧಿಯಲ್ಲೇ ಕುಳಿತುಕೊಂಡು ಪುರಾಣ ಕಾಲಕ್ಷೇಪ ಮಾಡಿ ಮಾರನೆಯ ದಿನ ಬ್ರಾಹ್ಮಣ ಸಮಾರಾಧನೆ ಮಾಡಿದರೆ ಕೋಟಿ ಯಜ್ಞಗಳು ಮಾಡಿದಷ್ಟು ಫಲ ಸಿಗುತ್ತದೆ. ಈ ರೀತಿ ಮಾಡಿದವರಿಗೆ ಸೂರ್ಯಗ್ರಹಣ ಸಮಯದಲ್ಲಿ ಗಂಗಾ ನದಿಯಲ್ಲಿ ಸ್ನಾನ ಮಾಡಿ ಕೋಟಿ ಬ್ರಾಹ್ಮಣರಿಗೆ ಊಟ ದಾನ ಮಾಡಿದರೆ ಎಷ್ಟು ಪುಣ್ಯ ಸಿಗುತ್ತದೋ ಅದಕ್ಕಿಂತ ಅಧಿಕವಾದ ಫಲ ಸಿಗುತ್ತದೆ. ಕಾರ್ತಿಕ ಶುದ್ಧ ದ್ವಾದಶಿಯ ದಿನ ಶ್ರೀಮನ್ನಾರಾಯಣ ಅವರ ಹಾಸಿಗೆಯಾದ ಆದಿಶೇಷನ ಮೇಲಿಂದ ಏಳುವುದರಿಂದ ಕಾರ್ತಿಕ ಶುದ್ಧ ದ್ವಾದಶಿ ವ್ರತ ಎಂದರೆ ವಿಷ್ಣುವಿಗೆ ತುಂಬ ಇಷ್ಟ. ಆ ದಿನ ಶ್ರೀಮಂತರಾದರೂ ಹಸು ಕೊಂಬುಗಳಿಗೆ ಚಿನ್ನದ ಅಲಂಕಾರಿಕ ವಸ್ತು ಯಾವುದಾದರೂ ಹಾಕಿ ಹಸುವಿನ ಕಾಲುಗಳಿಗೆ ಬೆಳ್ಳಿ ಲೋಳ ಹಾಕಿಸಿ ಆ ಹಸುವನ್ನು ಕರುವಿನ ಸಮೇತ ಯಾರಾದರೂ ಬ್ರಾಹ್ಮಣನಿಗೆ ದಾನ ಕೊಟ್ಟರೆ ಆ ಹಸು ಮೈಮೇಲೆ ಎಷ್ಟು ರೋಮಗಳಿರುತ್ತವೋ ಅಷ್ಟು ವರ್ಷಗಳ ಕಾಲ ಇಂದ್ರಲೋಕದಲ್ಲಿ ಸ್ವರ್ಗ ಸುಖಗಳನ್ನು ಪಡೆಯುತ್ತಾರೆ. ಕಾರ್ತಿಕ ಶುದ್ಧ ಪಾಡ್ಯಮಿ ದಿನದಂದು ಹಾಗೂ ಕಾರ್ತಿಕ ಹುಣ್ಣಿಮೆ ದಿನದಂದು ಕಂಚಿನ ಪಾತ್ರೆಯಲ್ಲಿ ಹಸು ತುಪ್ಪ ಸುರಿದು ದೀಪ ಬೆಳಗಿದವರು ಪೂರ್ವಜನ್ಮದಲ್ಲಿ ಮಾಡಿದಂಥ ಸಕಲ ಪಾಪಗಳನ್ನು ಕಳೆದುಕೊಳ್ಳುತ್ತಾರೆ. ದ್ವಾದಶಿಯ ದಿನ ಯಜ್ಞೋಪವೀತಗಳು ದಕ್ಷಿಣೆಯ ಸಮೇತ ಬ್ರಾಹ್ಮಣನಿಗೆ ದಾನ ಕೊಟ್ಟವರು ಇಹಪರ ಲೋಕಗಳಲ್ಲಿ ಸುಖ ಅನುಭವಿಸುತ್ತಾರೆ. ದ್ವಾದಶಿಯ ದಿನ ಚಿನ್ನದ ತುಳಸಿ ಗಿಡವಾಗಲಿ ಶಾಲಗ್ರಾಮವನ್ನಾಗಲಿ ಒಬ್ಬ ಬ್ರಾಹ್ಮಣನಿಗೆ ದಾನ ಕೊಟ್ಟರೆ 4 ಸಮುದ್ರಗಳ ಮಧ್ಯೆ ಇರುವ ಭೂಮಿಯನ್ನು ದಾನ ಮಾಡಿದಷ್ಟು ಫಲ ಸಿಗುತ್ತದೆ. ಇದಕ್ಕೆ ಉದಾಹರಣೆಯಾಗಿ ಒಂದು ಕತೆ ಹೇಳುತ್ತೀನಿ, ಶ್ರದ್ಧೆಯಿಂದ ಕೇಳು ಜನಕ. ಪೂರ್ವದಲ್ಲಿ ಅಖಂಡ ಗೋದಾವರಿ ನದಿ ತೀರದಲ್ಲಿ ಒಂದು ಹಳ್ಳಿಯೊಳಗೆ ಒಬ್ಬ ಶ್ರೀಮಂತ ವಾಸವಿದ್ದ. ಅವನು ದುರಾಸೆಯಿಂದ ನಿತ್ಯ ಹಣವನ್ನು ಕೂಡಿಡುತ್ತಾ ಅವನೂ ಅನುಭವಿಸದೆ ಇತರರಿಗೂ ಕೊಡದೆ ಬಡವರಿಗೆ ದಾನ ಧರ್ಮಗಳು ಮಾಡದೆ ಯಾವಾಗಲೂ ಪರರ ನಿಂದನೆಗಳಿಗೆ ಗುರಿಯಾಗುತ್ತಾ ಅವನೇ ದೊಡ್ಡ ಶ್ರೀಮಂತ ಎಂದು ಕೊಚ್ಚಿಕೊಳ್ಳುತ್ತಾ ಯಾವ ಜೀವಿಗೂ ಉಪಕಾರ ಮಾಡದೆ ಯಾವ ರೀತಿ ಪರರ ಸೊತ್ತು ಅಪಹರಿಸುವುದು ಎಂದು ಯೋಚಿಸುತ್ತಾ ಕುಚೇಷ್ಟೆ ಬುದ್ಧಿ ಹೊಂದಿ ಕಾಲ ಕಳೆಯುತ್ತಿದ್ದ. ಅವನು ಒಂದು ದಿನ ಅವನ ಗ್ರಾಮದ ಸಮೀಪವಿರುವ ಒಂದು ಹಳ್ಳಿಯಲ್ಲಿ ವಾಸವಿದ್ದಂಥ ಒಬ್ಬ ಬ್ರಾಹ್ಮಣನಿಗೆ ಅವನ ಹತ್ತಿರ ಇದ್ದ ಹಣವನ್ನು ಅಧಿಕವಾದ ಬಡ್ಡಿಗೆ ಸಾಲ ಕೊಟ್ಟ. ಕೆಲ ದಿನಗಳ ನಂತರ ಅವನ ಹಣ ಅವನಿಗೆ ಹಿಂದಿರುಗಿಸು ಎಂದು ಕೇಳಿದಾಗ ಆ ಬ್ರಾಹ್ಮಣ, ಅಯ್ಯ, ನಿಮಗೆ ಕೊಡಬೇಕಾದ ಹಣವನ್ನು 1 ತಿಂಗಳ ಕಾಲಾವಧಿಯಲ್ಲಿ ಕೊಡುತ್ತೀನಿ, ನಿಮ್ಮ ಋಣ ಇಟ್ಟುಕೊಳ್ಳುವುದಿಲ್ಲ. ಈ ಜನ್ಮದಲ್ಲಿ ತೀರಿಸಲು ಸಾಧ್ಯವಾಗಲಿಲ್ಲ ಅಂದರೆ ಮುಂದಿನ ಜನ್ಮದಲ್ಲಿ ನಿಮ್ಮ ಮನೆಯಲ್ಲಿ ಯಾವುದೋ ಒಂದು ಪ್ರಾಣಿಯಂತೆ ಹುಟ್ಟಿಯಾದರೂ ನಿಮ್ಮ ಋಣ ತೀರಿಸುತ್ತೇನೆ ಎಂದು ಅತಿ ವಿನಯವಾಗಿ ಬೇಡಿಕೊಂಡ. ಆದರೆ ಶ್ರೀಮಂತ ಕೋಪಗೊಂಡು, ಅದು ಸಾಧ್ಯವಿಲ್ಲ, ನನ್ನ ಹಣ ನನಗೀಗಲೇ ಬೇಕು, ಇಲ್ಲವಾದರೆ ನಿನ್ನ ತಲೆ ಕತ್ತರಿಸುತ್ತೇನೆ ಎಂದು ಆವೇಶದಿಂದ ಹಿಂದೆ ಮುಂದೆ ಯೋಚಿಸದೆ ಅವನ ಸೊಂಟದಲ್ಲಿದ್ದ ಕತ್ತಿಯಿಂದ ಆ ಬ್ರಾಹ್ಮಣನ ಕತ್ತನ್ನು ಸೀಳಿದ. ಕೂಡಲೇ ಆ ಬ್ರಾಹ್ಮಣ ವಿಲವಿಲ ಒದ್ದಾಡಿ ಪ್ರಾಣ ಬಿಟ್ಟ. ಆ ಶ್ರೀಮಂತ ಹೆದರಿ ಅಲ್ಲೇ ಇದ್ದರೆ ರಾಜಭಟರು ಬಂಧಿಸುತ್ತಾರೆಂದು
ಅವನ ಗ್ರಾಮಕ್ಕೆ ಓಡಿಹೋದ. ಬ್ರಾಹ್ಮಣ ಹತ್ಯೆ ಮಹಾಪಾಪವಾದ್ದರಿಂದ ಅಂದಿನಿಂದ ಆ ಶ್ರೀಮಂತನಿಗೆ ಬ್ರಹ್ಮಹತ್ಯಾ ಪಾಪ ಆವಹಿಸಿ ಕುಷ್ಠವ್ಯಾಧಿಗೆ ಗುರಿಯಾಗಿ ನಾನಾ ಹಿಂಸೆಗಳನ್ನು ಅನುಭವಿಸಿ ಕೆಲ ದಿನಗಳ ನಂತರ ಮೃತಪಟ್ಟ. ಕೂಡಲೇ ಯಮದೂತರು ಬಂದು ಅವನನ್ನು ಕರೆದೋಗಿ ರೌರವಾದಿ ನರಕಕೂಪದೊಳಗೆ ತಳ್ಳಿದರು. ಆ ಶ್ರೀಮಂತನಿಗೆ ಒಬ್ಬ ಮಗನಿದ್ದ. ಹೆಸರು ಧರ್ಮವೀರ. ಹೆಸರಿಗೆ ತಕ್ಕಂತೆ ತಂದೆ ಸಂಪಾದಿಸಿದ ಹಣವನ್ನು ದಾನ ಧರ್ಮ ಮಾಡುತ್ತಾ, ಪುಣ್ಯ ಕಾರ್ಯಗಳನ್ನು ಆಚರಿಸುತ್ತಾ, ನೆರಳಿಗಾಗಿ ಗಿಡ ಮರಗಳನ್ನು ನಾಟಿಸುತ್ತಾ, ಕೊಳವೆ ಬಾವಿಗಳನ್ನು ಅಗಿಸುತ್ತಾ, ಎಲ್ಲರನ್ನೂ ಸಂತೋಷಪಡಿಸುತ್ತಾ ಒಳ್ಳೆ ಹೆಸರು ಕೀರ್ತಿ ಗಳಿಸಿದ್ದ. ಇದು ಹೀಗಿರುವಾಗ ಕೆಲ ಕಾಲಕ್ಕೆ ತ್ರಿಲೋಕ ಸಂಚಾರಿಯಾದ ನಾರದ ಮಹರ್ಷಿ ಯಮಲೋಕದ ದರ್ಶನ ಪಡೆದು ಅಲ್ಲಿಂದ ಭೂಲೋಕಕ್ಕೆ ಬಂದು ದಾರಿಯಲ್ಲಿ ಧರ್ಮವೀರನ ಮನೆಗೆ ಹೋದರು. ಧರ್ಮವೀರ ನಾರದರಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿ ಅವರನ್ನು ಮಹಾವಿಷ್ಣುವಿನಂತೆ ಭಾವಿಸಿ ಆರ್ಘ್ಯ ಪಾದಾದಿ ವಿಧಿಗಳಿಂದ ಸತ್ಕರಿಸಿ ಕೈ ಜೋಡಿಸಿ ನಮಸ್ಕರಿಸುತ್ತಾ, ಮಹಾನುಭಾವ, ನನ್ನ ಪುಣ್ಯಾನುಸಾರ ಈ ದಿನ ನಿಮ್ಮ ದರ್ಶನ ಭಾಗ್ಯ ಲಭಿಸಿತು. ನಾನು ಧನ್ಯನಾದೆ. ನನ್ನ ಜನ್ಮ ಪುನೀತವಾಯಿತು. ನನ್ನ ಮನೆ ಪಾವನವಾಯಿತು. ಶಕ್ತ್ಯಾನುಸಾರ ನಾನು ಮಾಡುವ ಸತ್ಕಾರ್ಯಗಳನ್ನು ಸ್ವೀಕರಿಸಿ ನೀವು ಬಂದ ಕಾರ್ಯವನ್ನು ವಿವರಿಸಿ ಎಂದು ವಿನಯವಾಗಿ ಬೇಡಿದ. ಅದಕ್ಕೆ ನಾರದರು, ಓ ಧರ್ಮವೀರ, ನಾನು ನಿನಗೊಂದು ಒಳ್ಳೆ ಮಾತು ಹೇಳಬೇಕೆಂದು ಬಂದೆ. ಮಹಾವಿಷ್ಣುವಿಗೆ ಕಾರ್ತಿಕ ಮಾಸದಲ್ಲಿನ ಶುದ್ಧ ದ್ವಾದಶಿ ಮಹಾಪ್ರೀತಿಕರವಾದ ದಿನ. ಆ ದಿನ ಸ್ನಾನ, ದಾನ, ಜಪ, ತಪ ಏನೇ ಮಾಡಿದರೂ ಅತ್ಯಂತ ಹೆಚ್ಚಿನ ಫಲ ಲಭಿಸುತ್ತದೆ. 4 ಜಾತಿಗಳಲ್ಲಿ ಯಾವ ಜಾತಿಯಾದರೂ ಸರಿ, ಸ್ತ್ರೀಯಾದರೂ ಪುರುಷನಾದರೂ, ಸುಳ್ಳನಾದರೂ ಕಳ್ಳನಾದರೂ, ಪತಿವ್ರತೆಯಾದರೂ ವ್ಯಭಿಚಾರಿಯಾದರೂ, ಕಾರ್ತಿಕ ಶುದ್ಧ ದ್ವಾದಶಿಯ ದಿನ ಸೂರ್ಯ ತುಲಾರಾಶಿಯಲ್ಲಿರುವಾಗ ನಿಷ್ಠೆಯಿಂದ ಉಪವಾಸ ಆಚರಿಸಿ ಶಾಲಗ್ರಾಮ ದಾನ ಮಾಡಿದರೆ ಹಿಂದಿನ ಜನ್ಮಗಳಲ್ಲಿ ಹಾಗೂ ಈ ಜನ್ಮದಲ್ಲಿ ಮಾಡಿದಂಥ ಪಾಪ ಹೊರಟು ಹೋಗುತ್ತದೆ. ನಿನ್ನ ತಂದೆ ಯಮಲೋಕದಲ್ಲಿ ಮಹಾ ನರಕಯಾತನೆ ಅನುಭವಿಸುತ್ತಿದ್ದಾನೆ. ಅವನನ್ನು ಕಾಪಾಡಲು ನೀನು ಶಾಲಗ್ರಾಮ ದಾನ ಮಾಡದೆ ವಿಧಿಯಿಲ್ಲ. ಆ ರೀತಿ ಮಾಡಿ ನಿನ್ನ ತಂದೆಯ ಋಣ ತೀರಿಸು ಎಂದು ಹೇಳಿದರು. ಅದಕ್ಕೆ ಧರ್ಮವೀರ, ಓ ನಾರದ ಮಹರ್ಷಿಗಳೇ, ನಾನು ಗೋದಾನ, ಭೂದಾನ, ಹಿರಣ್ಯದಾನ ಮುಂತಾದ ಮಹಾದಾನಗಳು ಎಷ್ಟೋ ಮಾಡಿದ್ದೀನಿ. ಅಂತಹ ದಾನಗಳನ್ನು ಮಾಡಿದರೂ ನನ್ನ ತಂದೆಗೆ ಮೋಕ್ಷ ಸಿಗಲಿಲ್ಲ ಅಂದಾಗ ಶಾಲಗ್ರಾಮ ಎಂಬ ಕಲ್ಲನ್ನು ದಾನ ಮಾಡಿದಷ್ಟು ಮಾತ್ರಕ್ಕೆ ನನ್ನ ತಂದೆ ಯಾವ ರೀತಿ ರಕ್ಷಿಸಲ್ಪಡುತ್ತಾರೆ ಎಂಬ ಅನುಮಾನ ಮೂಡುತ್ತಿದೆ. ಇದರಿಂದ ಹಸಿದವನ ಹೊಟ್ಟೆ ತುಂಬುತ್ತದ. ನಾನು ಈ ಶಾಲಗ್ರಾಮ ದಾನ ಮಾತ್ರ ಮಾಡುವುದಿಲ್ಲ ಎಂದು ಖಂಡಿತವಾಗಿ ಹೇಳಿದ. ಧರ್ಮವೀರನ ಅವಿವೇಕಕ್ಕೆ ನೊಂದ ನಾರದ, ಧರ್ಮವೀರ, ಶಾಲಗ್ರಾಮವನ್ನು ಒಂದು ಸಾಮಾನ್ಯವಾದ ಕಲ್ಲಿನಂತೆ ನೋಡುತ್ತಿರುವೆ ನೀನು. ಅದು ಬರೀ ಕಲ್ಲಲ್ಲ, ಶ್ರೀಹರಿಯ ರೂಪ. ಅದು ಎಲ್ಲ ದಾನಗಳಿಗಿಂತಲೂ ಶಾಲಗ್ರಾಮ ದಾನ ಮಾಡಿದಾಗ ಕಲಗುವಂಥ ಫಲ ಶ್ರೇಷ್ಠವಾದುದು. ನಿನ್ನ ತಂದೆಯನ್ನು ನರಕ ಬಾಧೆಗಳಿಂದ ವಿಮುಕ್ತಿಗೊಳಿಸಲು ನೀನು ಅಂದುಕೊಂಡರೆ ಈ ದಾನ ಬಿಟ್ಟು ಬೇರೆ ದಾನ ಇಲ್ಲ ಎಂದು ಹೇಳಿ ಅಲ್ಲಿಂದ ಹೊರಟು ಹೋದರು. ಧರ್ಮವೀರ ಶ್ರೀಮಂತನಾದರು, ದಾನ ಧರ್ಮಗಳನ್ನು ಮಾಡುತ್ತಿದ್ದರೂ ಶಾಲಗ್ರಾಮ ದಾನ ಮಾತ್ರ ಮಾಡಲಿಲ್ಲ. ಕೆಲ ಕಾಲಕ್ಕೆ ಅವನು ಕೂಡ ಮೃತಪಟ್ಟ. ನಾರದರ ಹಿತವಚನಗಳಿಗೆ ಬೆಲೆ ಕೊಡದೆ ಪಕ್ಕಕ್ಕಿಟ್ಟ ಕಾರಣ ಮುಂದಿನ ಜನ್ಮದಲ್ಲಿ ಹುಲಿಯಂತೆ ಜನಿಸಿ, ಅದರ ನಂತರ 3 ಜನ್ಮಗಳ ಕಾಲ ವಾನರನಂತೆ ಜನಿಸಿ, ಅದರ ನಂತರ 5 ಜನ್ಮಗಳ ಕಾಲ ಎತ್ತಿನಂತೆ ಜನಿಸಿ, ಅದರ ನಂತರ 10 ಜನ್ಮಗಳ ಕಾಲ ಒಂದು ಹೆಣ್ಣಿನಂತೆ ಜನಿಸಿ, ಅದರ ನಂತರ 10 ಜನ್ಮಗಳ ಕಾಲ ಹಂದಿಯಂತೆ ಜನ್ಮ ಪಡೆದ. ಅದರ ನಂತರದ ಜನ್ಮದಲ್ಲಿ ಒಬ್ಬ ಬಡ ಬ್ರಾಹ್ಮಣನ ಮನೆಯಲ್ಲಿ ಮಗಳಾಗಿ ಜನಿಸಿದ. ಯೌವನ ಕಾಲ ಬಂದಾಗ ಆ ಬಡ ಬ್ರಾಹ್ಮಣ ಮಗಳನ್ನು ಒಬ್ಬ ವಿದ್ವಾಂಸಕನಿಗೆ ಕೊಟ್ಟು ಮದುವೆ ಮಾಡಿದ. ವಿವಾಹವಾದ ಕೆಲ ಕಾಲಕ್ಕೆ ಅವಳ ಗಂಡ ಮೃತಪಟ್ಟ. ಚಿಕ್ಕ ವಯಸ್ಸಿಗೆ ಅವಳಿಗೆ ಅಷ್ಟ ಕಷ್ಟಗಳು ಬಂದ ಕಾರಣ ತಂದೆ, ತಾಯಿ, ಬಂಧು ಮಿತ್ರರು ತುಂಬಾ ದುಃಖಿಸಿದರು. ತಂದೆ ಮಗಳಿಗೆ ಈ ಕಷ್ಟ ಏಕೆ ಬಂತೆಂದು ದಿವ್ಯ ದೃಷ್ಟಿಯಿಂದ ನೋಡಿ ಕೂಡಲೇ ಅವಳ ಕೈಯಿಂದ ಶಾಲಗ್ರಾಮ ದಾನ ಮಾಡಿಸಿ, ನನಗೆ ಬಾಲ ವೈಧವ್ಯಕ್ಕೆ ಕಾರಣವಾದ ಪೂರ್ವಜನ್ಮ ಪಾಪ ನಶಿಸಲಿ ಎಂದು
ಮಗಳ ಬಾಯಿಂದ ಹೇಳಿಸಿ ಶಾಲಗ್ರಾಮ ದಾನ ಮಾಡಿಸಿದ. ಆ ದಿನ ಕಾರ್ತಿಕ ಸೋಮವಾರವಾದ ಕಾರಣ, ಆ ಶಾಲಗ್ರಾಮ ದಾನ ಫಲದ ಕಾರಣ ಅವಳ ಗಂಡ ಬದುಕಿ ಬಂದ. ಅದರ ನಂತರ ಆ ನೂತನ ದಂಪತಿಗಳು ಚಿರಕಾಲ ಸುಖ ಸಂತೋಷದಿಂದ ಬದುಕಿ ಜನ್ಮಾಂತರದಲ್ಲಿ ಸ್ವರ್ಗ ತಲುಪಿದರು. ಮುಂದಿನ ಜನ್ಮದಲ್ಲಿ ಆ ಬಡ ಬ್ರಾಹ್ಮಣ ಮಹಿಳೆ ಇನ್ನೊಂದು ಶ್ರೀಮಂತ ಬ್ರಾಹ್ಮಣನ ಮನೆಯಲ್ಲಿ ಗಂಡು ಮಗುವಾಗಿ ಹುಟ್ಟಿ ನಿತ್ಯವೂ ಶಾಲಗ್ರಾಮ ದಾನ ಮಾಡುತ್ತಾ ಮೋಕ್ಷ ಗಳಿಸಿದ. ಹಾಗಾಗಿ ಜನಕ ಮಹಾರಾಜ ಕಾರ್ತಿಕ ಶುದ್ಧ ದ್ವಾದಶಿಯ ದಿನ ಶಾಲಗ್ರಾಮ ದಾನ ಮಾಡಿದರೆ ಸಿಗುವಂತ ಫಲ ಅಷ್ಟಿಷ್ಟಲ್ಲ, ಎಷ್ಟೋ ಘನವಾದುದು. ಹಾಗಾಗಿ ನೀನು ಕೂಡ ಶಾಲಗ್ರಾಮ ದಾನ ಮಾಡು ಎಂದು ವಸಿಷ್ಠ ಮಹರ್ಷಿ ಹೇಳಿದರು. ಇಲ್ಲಿಗೆ ಕಾರ್ತಿಕ ಪುರಾಣ 12ನೇ ಅಧ್ಯಾಯ ಸಮಾಪ್ತಿ. ನಾಳೆ 13ನೇ ಅಧ್ಯಾಯದೊಂದಿಗೆ ಪುನಃ ಭೇಟಿಯಾಗೋಣ. ಈ ವಿಡಿಯೋ ನಿಮಗಿಷ್ಟವಾದಲ್ಲಿ ಲೈಕ್ ಹಾಗೂ ಶೇರ್ ಮಾಡಿ. ಇಂತಹ ಹೆಚ್ಚಿನ ಪುರಾಣಗಳಿಗಾಗಿ ತಪ್ಪದೇ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮತ್ತೊಂದು ಕುತೂಹಲಕಾರಿ ಮಾಹಿತಿಯೊಂದಿಗೆ ಪುನಃ ಭೇಟಿಯಾಗೋಣ. ಧನ್ಯವಾದಗಳು.